ಚೆನ್ನಾಗಿದ್ದೀನಪ್ಪ. ಅಮ್ಮ ತನಿಷೆಯಲ್ಲಿ ನನ್ನ ಹೆಂಡತಿ ಬರಲಿಲ್ವಾ? ಇಲ್ಲ, ಅವಳು ಸಂಸಾರದಲ್ಲಿ ಇಬ್ಬರಿರೋರು 3 ಜನ ಆಗಲಿ ಅಂತ ಹರಕೆ ಹೊತ್ತಿದ್ದಾಳೆ. ಓ, ಗಂಡ ನಾನಿರುವಾಗ ಇನ್ನೊಬ್ಬ ಬಾಯ್ ಫ್ರೆಂಡ್ ಬೇಕಾ? ಏ ದಡ್ಡ, 2ರಿಂದ 3 ಜನ ಆಗ್ಲಿ ಅಂದ್ರೆ ಬೇಗ ಮಗು ಆಗ್ಲಿ ಅಂತ ಹರಕೆ ಹೊತ್ತಿದ್ದಾಳೆ. ಓ, 3 ಅಲ್ಲ 4 ಆಗಲಿ. ಅಮ್ಮ ಮಗನೇ, ದೇವ್ರು ಒಳ್ಳೇದು ಮಾಡ್ಲಪ್ಪ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಯಾತ್ರೆ ಮುಗೀತಾ? ಮುಗಿಲಿಲ್ಲ, ಮುಗಿಸ್ದೆ ಅಷ್ಟೇ. ಯಾಕಮ್ಮ ಅಂಥದ್ದೇನಾಯ್ತು? ಏನಾಯ್ತು ಅಂತ ನನ್ನೇ ಕೇಳ್ತಾ ಇದೆಯಲ್ಲೋ ನೀನು? ಅಲ್ವೋ, ಪೆಟ್ಟು ಮಾಡಿಕೊಂಡು ಬ್ಯಾಂಡೇಜ್ ಕಟ್ಟಿಸ್ಕೊಂಡವನು ನೀನು, ನನಗೆ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲಪ್ಪ. ಅಂಥದ್ದೇನಿಲ್ಲ ಅಮ್ಮ, ಬಾಗಿಲು ತಾಕಿ ಸಣ್ಣದಾಗಿ ಪೆಟ್ಟಾಗಿದೆ ಅಷ್ಟೇ. ಸುಳ್ಳು ಹೇಳ್ಬೇಡ ನೀನು, ನನಗೆಲ್ಲ ಗೊತ್ತಿದೆ. ಗೋವಿಂದ ಎಲ್ಲ ಹೇಳ್ದ, ಅದಕ್ಕೆ ಓಡಿ ಬಂದೆ. ಗಾಬರಿ ಪಡೋವಂಥದ್ದು ಏನಿಲ್ಲಮ್ಮ. ಗೋವಿಂದ ತುಂಬ ಜವಾಬ್ದಾರಿ ಮನುಷ್ಯ ಅಲ್ವಾ, ಅದಕ್ಕೆ ಒಂದೆರಡು ಸೇರಿಸಿ ಹೇಳಿರ್ತಾನೆ. ಇದೇನು ಬಾವಾಜಿ ನನ್ನ ಹೊಗಳಿದ್ರ ಅಥವಾ ಬೈದ್ರ? ಅಲ್ಲ ಕಣ ಮಗನೆ, ನಾನು ಪೂಜೆ ಪುನಸ್ಕಾರ ದೇವರು ಅಂತ ಎಷ್ಟು ಮಾಡ್ತೀನಿ, ಆದರೆ ದೇವ್ರು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೇನೆ ಹೇಳು? ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ. ಸರಿ ಹೋಗುತ್ತೆ, ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಅಂದ್ರೆ ಏನಿಲ್ಲ, ನಾಳೆ ಸ್ವಾಮೀಜಿಯವರು ಮನೆಗೆ ಬರ್ತಾರೆ, ಅವರೇ ನಮಗೆಲ್ಲ ಪರಿಹಾರ ಕೊಡ್ತಾರೆ. ಇವಾಗ ಅದೆಲ್ಲ ಯಾಕಮ್ಮ? ದಿಗ್ವಿಜಯ, ನೀ ಸುಮ್ಮನೆ ಇದ್ಬಿಡು. ಅವ್ರು ಪರಿಹಾರ ಹೇಳ್ತಾರೆ, ಅವ್ರು ಹೇಳಿದಾಗೆ ನಾವು ಕೇಳಬೇಕು ಅಷ್ಟೇ. ಸರಿನಮ್ಮ, ನೀನು ಹೇಳ್ದಾಗಲಿ. ಯಜಮಾನ್ರು ಹೇಗಿದ್ದಾರೆ? ಹುಷಾರಾಗಿದ್ದಾರಾ? ಏನಾದರೂ ನೋವಿದೆಯಂತ? ಇಷ್ಟೆಲ್ಲ ಕೇಳೋನು ನೀನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬರ್ಬೋದಲ್ವಾ? ಯಜಮಾನ್ರು ನೋಡೋ ಆಸೆ ನನಗೂ ಇದೆ, ಆದರೆ ಆ ಮನೆ ಹೊಸ್ತು ತುಳಿಯೋಕ್ಕೆ ಚಿಕ್ಕ ಯಜಮಾನ್ರು ಆಡಿದ ಮಾತು ಅಡ್ಡಿಯಾಗಿದೆ. ತ್ರಿಶೂಲ್, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದು ಹಠ ಅಲ್ಲ, ನೋವು. ನೋವನ್ನ ವಾಸಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನ ಕೆತ್ಕಿ ಇನ್ನೂ ಜಾಸ್ತಿ ಮಾಡ್ಕೋಬಾರ್ದು ತ್ರಿಶೂಲ್. ಆ ಕೆಲಸ ಮಾಡ್ತಾ ಇರೋದು ನಾನಲ್ಲ, ನೀನು. ನಾನು ಆ ವಿಷಯ ಆಗಲೇ ಮರ್ತಾಯಿತು. ನನ್ನ ನಿರ್ಧಾರನೂ ಮಾಡಾಗಿದೆ, ಯಾವುದೇ ಕಾರಣಕ್ಕೂ ನಾನು ಆ ಮನೆಗೆ ಹೋಗೋದಿಲ್ಲ. ಹಾಗಾದ್ರೆ ನಾನು ಅಷ್ಟೇ ದಿಗ್ವಿಜಯ್ ಅಂಕಲ್ ಆರೋಗ್ಯದ ಬಗ್ಗೆ ಹೇಳೋದಿಲ್ಲ. ಶಿವಾನಿ ಪ್ಲೀಸ್. ನೀನು ಗೊತ್ತಾಗಬೇಕು ಅಂದರೆ ನೀನೇ ಹೋಗಿ ನೋಡ್ಕೊಂಡು ಬಾ. ತ್ರಿಶೂಲ್, ಒಂದು ಸಿಗಬೇಕು ಅಂದರೆ ನಾವು ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ನಿನಗೆ ದಿಗ್ವಿಜಯ್ ಅಂಕಲ್ ಬೇಕು ಅಂದರೆ ನಿನ್ನ ದ್ವೇಷನ ನೀನು ಕಳ್ಕೊಳ್ಳೇಬೇಕು. ಒಂದು ತಿಳ್ಕೊ, ಪ್ರೀತಿ ದ್ವೇಷ ಯಾವತ್ತೂ ಒಂದೇ ಜಾಗದಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ಅವೆರಡು ಒಂದಾಗೋದಕ್ಕೂ ಸಾಧ್ಯ ಇಲ್ಲ. ಅತ್ತೆ, ಎಲ್ರೂ ಬರಕ್ಕೆ ಹೇಳಿದ್ರಿ, ನಾನೇನೋ ಸ್ವಾಮಿಗಳು ಬಂದಿರ್ತಾರೆ ಅಂದ್ಕೊಂಡೆ. ಯಾರು ಕಾಣ್ತಿಲ್ವಲ್ಲ? ಸ್ವಾಮೀಜಿಯವರು ಬರೋದಕ್ಕಿಂತ ಮುಂಚೆ ನಿಮಗೇನೋ ವಿಶೇಷವಾದದ್ದನ್ನು ತಂದಿದ್ದೀನಿ. ಓ, ಹಾಗಾದ್ರೆ ಕಾಶಿಯಿಂದ ನಮಗೆಲ್ಲ ಏನಾದರೂ ಸ್ಪೆಷಲ್ ಗಿಫ್ಟ್ ತಂದಿದ್ದೀರಾ? ಒಂಥರ ವಿಶೇಷನೇ. ಓ ಶಿವಾನಿ, ಬಾಮ್ಮ, ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಕೂತು. ಅಮ್ಮ, ಇವಳು ನನ್ನ ಸೊಸೆ ಆಗೋಳು, ನಮ್ಮ ತ್ರಿವಿಕ್ರಮ ಇಷ್ಟಪಟ್ಟರ ಹುಡುಗಿ. ಫೋಟೋದಲ್ಲಿ ನೋಡಿದ್ದೆ, ತುಂಬಾ ಲಕ್ಷಣವಾಗಿದ್ದಾಳೆ ಅನಿಸ್ತು. ಆದ್ರೆ ಎದುರಿಗೆ ನೋಡಿದ್ರೆ ಇನ್ನೂ ಲಕ್ಷಣವಾಗಿದ್ದಾಳೆ. ಒಳ್ಳೆ ದಂತದ ಗೊಂಬೆ ಇದ್ದಾಗಿದ್ದಾಳೆ. ಯಾರ ಮಗನ ಸೆಲೆಕ್ಷನ್? ಶಿವಾನಿ, ಸರಿಯಾದ ಸಮಯಕ್ಕೆ ನೀನು ಬಂದಿದೀಯಾ. ತಗೋ, ನೀನೊಂದು ತಾಯ್ತ ಕಟ್ಕೊಂಡು. ಏನು ತಾಯ್ತಾ ಇದು? ಅದು ನಮ್ಮತ್ತೆ ಈ ಮನೆಗೆ ಯಾವುದೇ ಹಾವುಗಳು ಸರ್ಪಗಳು ಬರಬಾರ್ದು ಅಂತ ಪೂಜೆ ಮಾಡ್ಕೊಂಡು ತಂದಿರೋ ತಾಯ್ತ. ನೋಡು, ಈ ತಾಯ್ತ ನಿನ್ನ ಹತ್ರ ಇದ್ರೆ ಯಾವ ಸರ್ಪನೂ ನಿನ್ನ ಹತ್ರ ಬರಲ್ಲ, ಬಂದರೂ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಹತ್ರ ಇದ್ರೆ ಸರ್ಪದ ಸುಳಿವು ಕೊಡುತ್ತೆ. ಅಂದ್ರೆ ನಾನು ಇದನ್ನ ಮುಟ್ಟಿದ್ರೆ ನನ್ನ ಬಣ್ಣ ಬಯಲಾಗತ್ತಾ? ಎಲ್ಲರಿಗೂ ನಾನು ಇಚ್ಛಾಧಾರಿ ನಾಗಿನಿ ಅನ್ನೋದು ತಿಳಿಯತ್ತಾ? ತಗೋಮ್ಮ, ಯಾಕೆ ಯೋಚನೆ ಮಾಡ್ತಾ ಇದೀಯಾ?
ಶಿವಾನಿ ಅವರೇ ತಗೊಳ್ಳಿ. ನಮ್ಮ ಅಜ್ಜಿ ಹಾಗೆ ನಾನು ಚಿಕ್ಕ ವಯಸ್ಸಿಂದನೂ ಆ ಪೂಜೆ ಈ ಪೂಜೆ ಅಂತ ಮಾಡಿ ಮಾಡಿ ತಾಯ್ತಗಳನ್ನ ತಂದು ಕಟ್ತಾನೆ ಇರ್ತಾರೆ. ನಮಗೆಲ್ಲ ಅಭ್ಯಾಸ ಆಗಿದೆ. ತಗೊಳ್ಳಿ. ತ್ರಿವಿಕ್ರಮ್, ನಿನಗೆ ಅರ್ಥ ಆಗಲ್ಲ. ನಾನು ಯಾರು ಅನ್ನೋದು ಇವ್ರಿಗೆಲ್ಲ ಗೊತ್ತಾಗೋದ್ರೆ ನಾವಿಬ್ರು ಒಂದಾಗೋದು ಅಸಾಧ್ಯ. ತಗೊಳಮ್ಮ. ಅಯ್ಯೋ, ಏನು ಯೋಚನೆ ಮಾಡ್ತೀಯಾ? ತಗೋ. ದಮಯಂತಿ, ಎಲ್ರಿಗೂ ಒಂದೊಂದು ಕೊಡಮ್ಮ. ನಿನ್ನ ಕೈ ಬಣ್ಣ ಬದಲಾಗ್ತಾ ಇದೆ. ಮನೆಯವ್ರು ಏನಾದರೂ ಇದನ್ನು ನೋಡಿದ್ರೆ ಇವತ್ತಿಗೆ ಈ ಮನೆ ಸಂಬಂಧ ಮುಗ್ದು ಹೋಗುತ್ತೆ. ಕೈ ಮುಷ್ಟಿನೇನೋ ಮುಚ್ಚಿಟ್ಟೆ, ಆದರೆ ಎಷ್ಟೊತ್ತು? ಇಡೀ ದೇಹ ಬದಲಾಗೋಕ್ಕೆ ಜಾಸ್ತಿ ಸಮಯ ಬೇಡ. ಶಿವಾನಿ, ನಿಮ್ದು ಸ್ವಾಮಿಗಳು ಬಂದರು. ಇದೆ. ಸುದೀರ್ಘ ಕಾಲದಿಂದಲೂ ಕಾಡ್ತಿರುವಂತಹ ಒಂದು ಸಮಸ್ಯೆ ಈ ಮನೆ ಒಳಗೆ ಇದೆ. ಸಮಸ್ಯೆನಾ? ಏನು ಸಮಸ್ಯೆ ಸ್ವಾಮೀಜಿಯವರೇ? ಅದು ನಿಮ್ಮ ಸುತ್ತಮುತ್ತನೇ ಸುಳಿತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಸರ್ಪದ ಸಮಸ್ಯೆ. ನಿಮ್ಮ ಹತ್ತಿರದಲ್ಲೇ ಇರೋ ಸಮಸ್ಯೆನ ನಿಮ್ಮ ಕಣ್ಮುಂದೆ ತರ್ತೀನಿ. ಅರೆ, ಇದೇನಪ್ಪ ಇದು? ನನ್ನ ಹತ್ರನೇ ಬರ್ತಾ ಇದ್ದಾರೆ. ಅಪ್ಪಿ ತಪ್ಪಿ ನನ್ನನ್ನೇನಾದರೂ ತೋರಿಸಿ ಈ ಮನೆಯಿಂದ ಓಡಿಸೋ ಪ್ಲಾನ್ ಏನಾದರೂ ಮಾಡಿದಾರ? ಇವ್ರಿಗೆ ನನ್ನ ನಾಗಿಣಿ ಅನ್ನೋದೇನಾದ್ರೂ ಗೊತ್ತಾಗೋಯ್ತಾ? ಅದನ್ನ ಎಲ್ರ ಮುಂದೆ ಹೇಳಿದ್ರೆ
ನಾನು ದಿಗ್ವಿಜಯ್ ಮಗ ಅಲ್ಲ ಅಂತ ಹೇಳ್ಬಿಡ್ತಾರ. ಹೇಳಿದ್ರೆ ಇವತ್ತಿಗೆ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಸಮಸ್ಯೆ ಇರೋದು ಒಂದು ಗಂಡು ಹಾವಿನಿಂದ. ಹಾವು ಈಗಾಗಲೇ ನಿಮ್ಮೆಲ್ಲರ ಸುತ್ತ ಸುಳಿದಾಡಿ ಹೋಗಿದೆ. ಯಾಕೋ ಮಗನೇ, ಏನಾಯ್ತು? ಏನಿಲ್ಲ, ಯಜಮಾನ್ರ ಮನೆಗೆ ಹೋಗಿದ್ಯಮ್ಮ, ಅವ್ರು ಹೇಗಿದ್ದಾರೆ? ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ ಕಣೋ. ಹೋಗೋದಲ್ವಮ್ಮ, ಅವ್ರು ಹೇಗಿದ್ದಾರೋ ಏನೋ, ನೆನ್ನೆ ಸ್ವಲ್ಪ ಜಾಸ್ತಿನೇ ಏಟ್ ಬಿದ್ದಿತ್ತು. ಇಷ್ಟೆಲ್ಲ ಮಾತಾಡೋನು ನೀನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತು ತಾನೆ. ನಾನು ಹೋಗೋದಿಲ್ಲಮ್ಮ, ನಾನು ಯಾವುದೇ ಕಾರಣಕ್ಕೂ ಆ ಮನೆ ಹೊಸ ತುಳಿಯೋದಿಲ್ಲ ಅಂತ ನನಗೆ ಹೇಳಿದ್ದೀನಿ. ಮತ್ತ್ಯಾಕೋ ಅವ್ರನ್ನ ನೆನ್ಸ್ಕೊಂಡು ಇಲ್ಲಿ ಕೂತ್ಕೊಂಡು ಕೊರಗ್ತಾ ಇದ್ಯಾ? ಹಂಗಲ್ಲಮ್ಮ, ಅದು ನನಗೆ ಯಜಮಾನ್ರ ಮೇಲಾಗಲಿ ಇಲ್ಲ ಮನೆಯವ್ರು ಯಾರ ಮೇಲೂ ಕೋಪ ಇಲ್ಲ. ಕೋಪ ಇರೋದು ಚಿಕ್ಕ ಯಜಮಾನ್ರ ಮೇಲೆ ಮಾತ್ರ. ಹಾಗಂದ್ಮೇಲೆ ಯಜಮಾನ್ರನ್ನ ಹೋಗಿ ನೀನು ನೋಡ್ಕೊಂಡು ಬರ್ಬೋದಿತ್ತಲ್ವಾ? ನಾನು ಹೋಗಿ ಬಂದ್ಬಿಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆದರೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ನನಗೆ ಎಷ್ಟೇ ಅವಮಾನ ಆದರೂ ತಡ್ಕೋತಾ ಇದ್ನಮ್ಮ. ಆದರೆ ನಾನು ಕಳ್ಕೊಂಡಿದ್ದು ನನ್ನ ಪಾರಿವಾಳ ಸುಂದರಿನ. ಇವಾಗ ನಾನು ಅಲ್ಲಿಗೆ ಹೋದರೆ ಸುಂದರಿ ಆತ್ಮ ನನ್ನ ಕ್ಷಮಿಸುತ್ತೇನಮ್ಮ? ಪ್ರಶ್ನೆನೂ ನೀನೇ ಕೇಳ್ತೀಯಾ, ಉತ್ತರನೂ ನೀನೇ ಕೊಡ್ತೀಯಾ. ನಾನೇನು ಮಾಡೋದಕ್ಕಾಗತ್ತೆ ಹೇಳು? ಏನೋ ಒಂದು ನಿರ್ಧಾರ ನೀನೇ ಮಾಡು. ಅಮ್ಮ ಅಮ್ಮ, ಯಜಮಾನ್ರ ಆರೋಗ್ಯ ಹೇಗಿದೆ ಅಂತ ಯಾರೂ ಹೇಳ್ತಾ ಇಲ್ವಲ್ಲ, ಹೇಗೆ ತಿಳ್ಕೊಳ್ಳೋದು? ದೀರ್ಘ ಅಧ್ಯಯನ ಅಂದರೆ ನಾನು ನಾಗಲೋಕಕ್ಕೆ ಹೋಗಿದ್ದು ಗೊತ್ತಾಗ್ಬಿಡ್ಬೋದು. ಬೇಡ. ಸರ್ಪಕ್ಕೂ ಈ ಮನೆಗೂ ಏನು ಸಂಬಂಧ? ತ್ರಿವಿಕ್ರಮ ಆದಿಶೇಷನ ಮರುಜನ್ಮ ಅಂತ ಗಂಡ ಸರ್ಪದ ಬಗ್ಗೆ ಹೇಳ್ತಿದ್ದಾರಾ? ಸ್ವಾಮೀಜಿ, ಗಂಡ ಹಾವಿಂದ ಸಮಸ್ಯೆ ಇದೆ ಅಂದರೆ ಅದೇನು ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮೇಲ್ನೋಟಕ್ಕೆ ಕಂಡಿದ್ದನ್ನಷ್ಟೇ ತಮಗೆ ತಿಳಿಸಿದ್ದೀನಿ. ಇದರ ಮೂಲ ತಿಳಿಬೇಕು ಅಂದ್ರೆ ಆಳವಾದ ಅಧ್ಯಯನ ಕೇಳಿಬೇಕು. ಅಧ್ಯಯನ ಮಾಡಿ ಹೇಳಿ ಸ್ವಾಮೀಜಿ. ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಬೇಡ ಗುರುಗಳೇ, ಮನೆಯವರೆಲ್ಲ ಆಗಲೇ ಗಾಬರಿ ಆಗಿದ್ದಾರೆ. ನೀವು ದೀರ್ಘಾಧ್ಯಯನದಿಂದ ಇನ್ನೇನಾದರೂ ಆಘಾತಕಾರಿ ವಿಷಯ ಹೇಳಿದ್ರೆ ಮತ್ತಷ್ಟು ಭಯ ಬೀಳ್ತಾರೆ. ಹೌದು ಗುರುಗಳೇ, ನೀವು ಹಾಗೆ ಪರಿಹಾರ ಹೇಳಿದ್ರೆ ಒಳ್ಳೇದು. ನಾವು ಹಾಗೆ ಮಾಡ್ತೀವಿ. ಸರಿ, ಹಾಗೆ ಆಗಲಿ. ನೀವು ಯಾವುದಾದರೂ ಹರಕೆ ಹೊತ್ತುಕೊಂಡಿದ್ದು ಅದನ್ನು ತೀರಿಸದೆ ಬಾಕಿ ಉಳಿಸಿದ್ದೀರಾ? ಇಲ್ಲ ಗುರುಗಳೇ, ನಾವು ಯಾವುದೇ ಹರಕೆ ಹೊತ್ತರೂ ಆದಷ್ಟು ಬೇಗ ತೀರಿಸ್ಬಿಡ್ತೀವಿ. ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಅಮ್ಮ, ನಮ್ದು ಯಾವುದಾದ್ರೂ ಹರಕೆ ಬಾಕಿ ಇದೆಯಾ? ಇಲ್ಲಪ್ಪ, ಯಾವುದೂ ಇಲ್ಲ. ಹರಕೆ ಹೊತ್ತು 14 ವರ್ಷ ಕಳೆದಿದೆ.
ಅದಕ್ಕೆ ನಿಮಗೆ ಈ ಕಂಟಕ ಎದುರಾಗಿದೆ. ಸರಿಯಾಗಿ ನೆನಪು ಮಾಡಿಕೊಂಡು ಹೇಳಿ. ಹಾ, ಒಂದು ಹರಕೆ ಹಾಗೆ ಬಾಕಿ ಉಳಿದಿದೆ. ನಮ್ಮ ತ್ರಿವಿಕ್ರಮ ಚಿಕ್ಕವನಿದ್ದಾಗ ಅವನಿಗೆ ಹಾವು ಕಚ್ಚಿತ್ತು. ತುಲಾಭಾರ ಸೇವೆ ಮಾಡ್ತೀವಿ ಅಂತ ಹರಕೆ ಹೊತ್ತಿದ್ವಿ, ಆದರೆ ಇದುವರೆಗೂ ನಾವು ಮಾಡಿಸೇ ಇಲ್ಲ. ಅದೇ ಸಮಸ್ಯೆ ಇದು. ಅವನು ಬೆಳೆದಿದ್ದಾನೆ, ಹರಕೆಯ ಭಾರವು ಬೆಳೆದಿದೆ. ಈಗೇನು ಮಾಡಬೇಕು ಸ್ವಾಮಿಗಳೇ? ತುಲಾಭಾರ ಸೇವೆ ಮಾಡಬೇಕು. ಈ ವಂಶದ ಕುಡಿಯ ನೋವಿಗೆ ಹೊತ್ತುಕೊಂಡಿರೋ ಹರಕೆ ಆತನನ್ನು ತಕ್ಕಡಿಯಲ್ಲಿ ಕೂರಿಸಿದಾಗಲೇ ಅದು ಸಮನಾಗಿ ತೂಗೋದು. ಸರಿ ಸ್ವಾಮಿಗಳೇ, ನಾನು ತುಲಾಭಾರಕ್ಕೆ ಏರ್ಪಾಟ್ ಮಾಡ್ಕೋತೀನಿ. ಆಗಲಿ. ತುಲಾಭಾರ ಸೇವೆ ಮುಗಿಯುತ್ತಿದ್ದ ಹಾಗೆ ನಾನೊಂದು ಶಾಂತಿ ಹೋಮ ಮಾಡ್ತೀನಿ. ಆಮೇಲಿಂದ ಆ ಸರ್ಪದ ನೆರಳು ಕೂಡ ಈ ಮನೆಯತ್ತ ಸುಳಿಯೋದಿಲ್ಲ. ಗಂಡು ಹಾವಿನ ದ್ವೇಷ ಡೌಟೇ ಇಲ್ಲ. ಇದು 100% ಆದಿಶೇಷನೇ. ಆವತ್ತು ಅಮೃತ ಹೇಳಿದ್ದಕ್ಕೂ ಇವತ್ತು ಸ್ವಾಮೀಜಿ ಹೇಳಿದ್ದಕ್ಕೂ ಏನೋ ಲಿಂಕ್ ಇದೆ. ಆದಿಶೇಷನ ಪುನರ್ಜನ್ಮ ಆಗಿರೋದು ಸತ್ಯನೇ. ಆದರೆ ಆದಿಶೇಷ ಯಾರು ಅಂತ ಗೊತ್ತಿಲ್ವೇ? ಅಮೃತ ಹೇಳಿದಾಗೆ ತ್ರಿಶೂಲೇ ಆದಿಶೇಷನ ತೋರಿಸ್ಬೇಕು. ಆದರೆ ಅವನು ಬೇರೆ ಈ ತ್ರಿವಿಕ್ರಮನ ಮೇಲೆ ಕೋಪ ಮಾಡ್ಕೊಂಡು ಮನೆಗೆ ಬರೋದೇ ನಿಲ್ಲಿಸ್ಬಿಟ್ಟಿದ್ದಾನೆ. ಹೇಗಾದರೂ ಮಾಡಿ ತ್ರಿಶೂಲ್ನ ಮನೆಗೆ ಬರೋ ಹಾಗೆ ಮಾಡಬೇಕು. ಅಂಕಲ್, ಹೇಳಬಾ ಶಿವಾನಿ. ಯಾಕೆ ಅಂಕಲ್ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ, ನಾರ್ಮಲ್ ಆಗೇ ಇದ್ದೀನಲ್ಲ. ನಿಮ್ಮ ಮುಖ ಭಾವನೆ ನೋಡಿದ್ರೆ ಗೊತ್ತಾಗುತ್ತೆ ನೀವೇನೋ ಟೆನ್ಷನಲ್ಲಿದ್ದೀರಾ. ಓ, ಆ ಸ್ವಾಮೀಜಿ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀರಾ? ಹರಕೆ ತೀರ್ಸಿದ್ರಾಯ್ತು ಬಿಡಿ. ಅಷ್ಟು ಸುಲಭ ಅಲ್ಲಮ್ಮ. ತುಲಾಭಾರ ಅನ್ನೋದು ಒಂದು ದೊಡ್ಡ ಕಾರ್ಯಕ್ರಮ. ಸಾಕಷ್ಟು ತಯಾರಿಗಳು ಬೇಕಾಗ್ತವೆ. ಎಲ್ಲ ಕೆಲಸಗಳ ಜವಾಬ್ದಾರಿ ತಗೊಳ್ಳೋನೊಬ್ಬ ಬೇಕು. ತ್ರಿಶೂಲ್ ಬೇರೆ ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾನೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಶಿವಾನಿ ಅವರ, ನೀವಿಲ್ಲ ಇದ್ದೀರಾ? ನೀವು ಹೊರಟ್ಬಿಟ್ರೆ ಅನ್ಕೊಂಡೆ. ಬನ್ನಿ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಡ್ಯಾಡ್, ಏನು ವಿಷಯ? ತ್ರಿವಿಕ್ರಮ್, ನಿನ್ನಿಂದ ಒಂದು ಕೆಲಸ ಆಗಬೇಕು. ಮಾಡ್ತೀಯ ಅಂದ್ಕೊಂಡಿದ್ದೀನಿ. ಏನು ಕೆಲಸ? ನೀನು ಹೋಗಿ ತ್ರಿಶೂಲ್ನ ಮನೆಗೆ ಬರೋಕ್ಕೆ ಹೇಳಬೇಕು. ನೋ, ಈ ಕೆಲಸ ನನ್ನಿಂದ ಆಗಲ್ಲ.